ಮನೆಯಲ್ಲಿ ಮನಸ್ತಾಪ ಮತ್ತು ಜಗಳಗಳು ಆಗಲು ಕಾರಣಗಳು. ಸರಿಯಾಗಿ ಮಾತನಾಡಿಕೊಳ್ಳದಿರುವುದು, ಮಾತುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದು ಅಥವಾ ತಪ್ಪಾಗಿ ಅರ್ಥ ಮಾಡಿಕೊಳ್ಳುವುದು, ಒಬ್ಬರನ್ನೊಬ್ಬರು ಗೌರವಿಸದಿರುವುದು, ಅಭಿಪ್ರಾಯ ಭಾವನೆಗಳಿಗೆ ಬೆಲೆ ಕೊಡದಿರುವುದು, ಹಣದ ಸಮಸ್ಯೆಗಳು, ಖರ್ಚು, ಸಾಲ, ಆದಾಯದ ಬಗ್ಗೆ ಒತ್ತಡ, ಅತಿಯಾದ ನಿರೀಕ್ಷೆಗಳು, ಇನ್ನೊಬ್ಬರು ನಮ್ಮ ಮನಸ್ಸಿನಂತೆ ಇರಬೇಕು ಎಂದು ಬಯಸುವುದು, ಕೋಪ ಮತ್ತು ತಾಳ್ಮೆಯ ಕೊರತೆ, ಸಣ್ಣ ವಿಷಯಗಳು ದೊಡ್ಡ ಜಗಳವಾಗುವುದು, ಹಳೆಯ ವಿಷಯಗಳನ್ನು ಮತ್ತೆ ಮತ್ತೆ ನೆನಪಿಸುವುದು, ನೋವು ಮತ್ತು ಅಸಮಾಧಾನ ಹೆಚ್ಚಾಗುವುದು, ಕುಟುಂಬದ ಜವಾಬ್ದಾರಿಗಳ ಹಂಚಿಕೆಯಲ್ಲಿ ಅಸಮತೋಲನ, ಕೆಲಸ ಹೊಣೆಗಾರಿಕೆ ಬಗ್ಗೆ ಅಸಮಾಧಾನ, ಅಪಾರ್ಥಗಳು ಮತ್ತು ಅನುಮಾನಗಳು, ನಂಬಿಕೆ ಕಡಿಮೆಯಾಗುವುದು. ಮನೆಯಲ್ಲಿ ಶಾಂತಿಗಾಗಿ ನೀವೇನು ಮಾಡಬೇಕು? ಕೋಪ ಬಂದಾಗ ಸ್ವಲ್ಪ ಸಮಯ ಮೌನವಾಗಿರಿ. ತಪ್ಪಾದರೆ ಕ್ಷಮೆ ಕೇಳಿ. ಎದುರಿನವರ ಮಾತನ್ನು ಕೇಳಿ. ಸಣ್ಣ ಪುಟ್ಟ ಒಳ್ಳೆಯ ಮಾತುಗಳು ಮತ್ತು ಗೌರವ ದೊಡ್ಡ ಬದಲಾವಣೆ ತರುತ್ತವೆ. ಮನೆ ದೊಡ್ಡದಾಗುವುದರಿಂದ ಸಂತೋಷ ಬರುವುದಿಲ್ಲ. ಮನಸ್ಸು ದೊಡ್ಡದಾಗಿದ್ದಾಗ ಮನೆ ಸ್ವರ್ಗವಾಗುತ್ತದೆ. ಇಂತಹದ್ದೇ ಇನ್ನಷ್ಟು ವಿಡಿಯೋಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.